ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಏನೀಗ ನೀವು 10 ಕೆಜಿ ಅಕ್ಕಿಯನ್ನ ಪಡ್ಕೊಂತಾ ಇದ್ದೀರಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಲಾರಿ ಮಾಲೀಕರು ತಮ್ಮ ಒಂದು ಸಾಗಾಣಿಕೆ ವೆಚ್ಚ ಸರ್ಕಾರ ಭರಿಸಿಲ್ಲ ಅಂತ ಹೇಳಿ ಲಾರಿ ಮಾಲೀಕರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ, ನಮ್ಮ ಒಂದು ಬಾಕಿ ಹಣವನ್ನು ಕೊಡಬೇಕು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಾಗಿ ಅಕ್ಕಿ ಸಾಗಾಣಿಕೆ ಆಗೇ ಇಲ್ಲ, ನಿಮ್ಗೆ ಅಕ್ಕಿನೇ ಬರೋದಿಲ್ಲ ಅಂತ ಹೇಳಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಮತ್ತೆ ಇಂದಿರಾ ಕಿಟ್ ಅನ್ನ ಪಡ್ಕೋಬೇಕು ಅಂದ್ರೆ ನೀವು 400 ರೂಪಾಯಿಯನ್ನ ಪೇ ಮಾಡಬೇಕು ಅಂತನೂ ಕೂಡ ಸಾಕಷ್ಟು ಮಾಹಿತಿ ಬರ್ತಾ ಇದೆ. ಈ ಒಂದು ಮುಖ್ಯವಾದ ಮಾಹಿತಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇದು ನಿಜಾನ ಸುಳ್ಳ ಅನ್ನೋ ಕ್ಲಾರಿಟಿ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ನಿಮ್ಗೆ ಗೊತ್ತೇ ಇದೆ, ಈಗ ಅನ್ನಭಾಗ್ಯ ಯೋಜನೆಯಡಿ ಈಗ ಡಿಬಿಟಿ ಹಣವನ್ನ ಫೆಬ್ರವರಿ ತಿಂಗಳಿಂದ ನಿಲ್ಲಿಸ್ಬಿಟ್ಟು 10 ಕೆಜಿ ಅಕ್ಕಿನೇ ಕೊಡ್ತಾ ಇದ್ದಾರೆ. 10 ಕೆಜಿ ಅಕ್ಕಿಯ ಬದಲಾಗಿ ಈಗ 5 ಕೆಜಿ ಅಕ್ಕಿ ಮತ್ತೆ ಇಂದಿರಾ ಕಿಟ್ ಅನ್ನ ಸರ್ಕಾರ ಕೊಡಲಿಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಇಂದಿರಾ ಕಿಟ್ ಅನ್ನ ಈ ಜುಲೈಯಿಂದನೇ ಅಥವಾ ಆಗಸ್ಟ್ ಇಂದನೇ ಅಂತ ಹೇಳಿ ಯಾವುದೇ ಒಂದು ಪರ್ಟಿಕ್ಯುಲರ್ ಮಂತ್ ಅನ್ನ ಇದುವರೆಗೂ ಸಹ ಡಿಕ್ಲೇರ್ ಮಾಡಿಲ್ಲ. ಸರ್ಕಾರ ಯೋಜನೆಯನ್ನ ಹಮ್ಮಿಕೊಂಡಿದೆ, ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ತೀರ್ಮಾನ ಆಗಿ ಒಂದು ದಿನಾಂಕವನ್ನ ನಿಗದಿಪಡಿಸಿಲ್ಲ. ಹಾಗಾಗಿ ಇನ್ ಕೇಸ್ ಇಂದಿರಾ ಕಿಟ್ ಕೊಡೋದಾದ್ರೂ ಯಾವುದೇ ಕಾರಣಕ್ಕೂ ಕೂಡ ಯಾರು ಅದಕ್ಕೆ ಪೇಮೆಂಟ್ ಮಾಡುವಂತ ಅಗತ್ಯ ಇಲ್ಲ. ಯಾವುದೇ ಸೈಬರ್ ಸೆಂಟರ್ಗೆ ಹೋಗಿ ಯಾವುದೇ ಚಾರ್ಜಸ್ ಗಳನ್ನ ಕೊಡೋದಾಗ್ಲಿ, ಹೊಸದಾಗಿ KYC ಅನ್ನ ಮಾಡಿಸೋದಾಗ್ಲಿ ಖಂಡಿತವಾಗ್ಲೂ ಯಾರು ಮಾಡಿಸುವಂತ ಅವಶ್ಯಕತೆ ಇಲ್ಲ. ಕೊಟ್ರೆ ನಿಮ್ಗೆ 5 ಕೆಜಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗ ಏನೇನು ಕೊಡ್ತಾರೆ, ಅದು ಯಾವಾಗಿಂದ ಜಾರಿ ಬರುತ್ತೆ ಅಂತ ನಿಮ್ಗೆ ಸರ್ಕಾರದಿಂದ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ಏನೇನು ಕೊಡ್ತಾರೆ ಅನ್ನೋದನ್ನ ಒಂದು ಲಿಸ್ಟ್ ಬಂದಿತ್ತು, ಅದನ್ನ ನಿಮಗೆ ಕಳೆದ ವಾರನೇ ನಾನು ತಿಳಿಸುವಂತ ಕೆಲಸ ಮಾಡಿದ್ದೀನಿ, ಓಕೆನಾ. ಇನ್ನ ಈ ತಿಂಗಳು ಪ್ರತಿ ತಿಂಗಳು ಎಲ್ರಿಗೂ ಗೊತ್ತಿರೋ ಹಾಗೆ 15ನೇ ತಾರೀಕಿಂದ 20ನೇ ತಾರೀಕು ಅಥವಾ 25ನೇ ತಾರೀಕು ಒಳಗೆ ಎಲ್ಲರೂ ಕೂಡ ರೇಷನ್ ನ ಪಡ್ಕೊಂತಿದ್ದೀರಾ. ನೀವು ಕೂಡ ರೇಷನ್ ಆಲ್ರೆಡಿ ಈ ತಿಂಗಳು ಜುಲೈ ತಿಂಗಳು ರೇಷನ್ ಪಡ್ಕೊಂಡಿದ್ರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರೇಷನ್ ಪಡ್ಕೊಳ್ಲಿಕ್ಕೆ ಲಾರಿ ಮಾಲೀಕರು ಸಾಗಾಣಿಕೆಯನ್ನ ನಿಲ್ಲಿಸ್ಬಿಟ್ಟಿದಾರ, ನಿಮ್ಗೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದ್ರೆ ಈಗ ಸರ್ಕಾರದಿಂದನೂ ಕೂಡ ರೆಸ್ಪಾನ್ಸ್ ಬಂದಿದೆ. ಅವ್ರಿಗೇನು ಹಣ ಬಿಡುಗಡೆ ಮಾಡಬೇಕು, ಬಾಕಿ ಏನ್ ಬಿಡುಗಡೆ ಮಾಡೋದು ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆ ಸಚಿವರೇ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಈಗ ಕೇವಲ ಒಂದು 3-4 ದಿನಗಳಲ್ಲಿ ಅವರಿಗೆ ಏನು ರಿಲೀಸ್ ಮಾಡಬೇಕಾಗಿರೋ ಹಣವನ್ನ ನಾವು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ, ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಗೆ ಈ ತಿಂಗಳಲ್ಲಿ ಯಾವುದೇ ರೀತಿ ಅಕ್ಕಿ ಸಮಸ್ಯೆ ಆಗಲ್ಲ. ಪ್ರತಿ ತಿಂಗಳು ಯಾವ ರೀತಿಯಾಗಿ ನೀವು ಪಡ್ಕೊಂತ ಇದ್ರು ಅದೇ ರೀತಿ 10 ಕೆಜಿ ಅಕ್ಕಿಯನ್ನ ಪಡ್ಕೊಂತಿರ್ತೀರಾ, ಓಕೆನಾ. ಇನ್ನ ಕೆಲವೊಬ್ಬೊಬ್ರು ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು ಜಮಾ ಆಗಿದೆ ಅಂತ ಕೆಲವೊಂದು ಕಮೆಂಟ್ಗಳು ಬರ್ತಾ ಇದೆ, ಬಟ್ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಯಾವುದು ಬರ್ತಾ ಇಲ್ಲ. ಯಾವ ಜಿಲ್ಲೆ ಯಾವಾಗ ಜಮಾ ಆಯಿತು, ಮತ್ತೆ ಏನಾದ್ರೂ ಪ್ರೂಫ್ ಇದೆಯಾ ಅವ್ರ ಹತ್ರ, ಮೆಸೇಜ್ ಬಂದಿರೋ ಪ್ರೂಫ್ ಅಥವಾ ನಿಮ್ಮ ನೆಟ್ ಬ್ಯಾಂಕಿಂಗ್ ಅಲ್ಲಿ ಇರುವಂತಹ ಸ್ಕ್ರೀನ್ ಶಾಟ್ ಯಾವ್ದಾರು ಇದ್ರೆ ದಯವಿಟ್ಟು ಪ್ರೂಫ್ ಅನ್ನ ಕಳಿಸಿ. ಸುಮ್ನೆ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ನಿಮ್ಮ ಡಿಬಿಟಿ ಕರ್ನಾಟಕ ಆಪ್ ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಲೇಟೆಸ್ಟ್ 20 ಕಂತವರೆಗೂ ಜಮಾ ಆಗಿರೋದು. ಅದರ ಜೊತೆಯಲ್ಲಿ ನಿಮಗೆ ಏನ್ ಮೆಸೇಜ್ ಬಂದಿರುತ್ತೆ ಅದರ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಯೂಟ್ಯೂಬ್ ನ ಅಬೌಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫಾಲೋ ಮಾಡಿಕೊಂಡು ಡೈರೆಕ್ಟ್ DM ಮೆಸೇಜ್ ಅನ್ನ ಕಳಿಸಿ, ಓಕೆನಾ. ಹಾಗಾಗಿ ಈ ಕ್ಷಣಕ್ಕೆ ಏನು ಅಪ್ಡೇಟ್ ಇದೆ ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು ತಿಳಿಸುವಂತ ಕೆಲಸ ಮಾಡಿದ್ದೀನಿ. ಈ ಕ್ಷಣದವರೆಗೂ ಸಹ 21ನೇ ಕಂತು ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ವಿತ್ ಪ್ರೂಫ್ ಸಮೇತ ನಿಮಗೆ ವಿಡಿಯೋ ಮಾಡಿ ಅಥವಾ ಲೈವ್ ಮಾಡಿ ತಿಳಿಸುವಂತ ಕೆಲಸ ಮಾಡ್ತೀನಿ. ನಿರಂತರವಾಗಿ ಹಣ ಬಿಡುಗಡೆ ಆಗೋವರೆಗೂ ಸಹ ನಾವು ವಿಡಿಯೋಗಳನ್ನಾಗ್ಲಿ ಲೈವ್ಗಳನ್ನಾಗ್ಲಿ ಮಾಡ್ತಾನೆ ಇರ್ತೀವಿ. ಯಾವುದೇ ರೀತಿ ಫೇಕ್ ನ್ಯೂಸ್ ಕೊಡಲ್ಲ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.